ನಮಸ್ಕಾರ ವೀಕ್ಷಕರೇ. ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋದಾಗ ಅಥವಾ ಪೂಜೆಯಲ್ಲಿ ಗಂಟೆ ಬಾರಿಸುವುದು ಸರ್ವೇ ಸಾಮಾನ್ಯ. ಪೂಜೆಯಲ್ಲಿ ಗಂಟೆ ಬಾರಿಸಿದರೆ ಪುಣ್ಯ ಪ್ರಾಪ್ತಿ. ನಿತ್ಯ ನಾವು ದೇವರನ್ನು ಪೂಜಿಸುವಾಗ ಗಂಟೆಯನ್ನು ಉಪಯೋಗಿಸುತ್ತೇವೆ. ಆದರೆ ಗಂಟೆಯನ್ನು ಪೂಜೆಯಲ್ಲಿ ಯಾಕೆ ಉಪಯೋಗಿಸಬೇಕು? ಗಂಟೆಯನ್ನು ಪೂಜೆಯಲ್ಲಿ ಬಾರಿಸುವುದರಿಂದ ಆಗುವ ಪ್ರಯೋಜನ ಏನು? ಭಾಗ 1. ನಮ್ಮ ದೈನಂದಿನ ಪೂಜೆಯಲ್ಲಿ ನಾವು ದೇವರನ್ನು ಮೆಚ್ಚಿಸಲು ಅನೇಕ ವಸ್ತುಗಳನ್ನು ಪೂಜೆಯಲ್ಲಿ ಬಳಸುತ್ತೇವೆ. ಈ ಪೂಜಾ ಸಾಮಗ್ರಿಗಳನ್ನು ನಾವು ನಿಯಮಿತವಾಗಿ ದೇವರ ಪೂಜೆಯಲ್ಲಿ ಉಪಯೋಗಿಸುತ್ತೇವೆ. ಆದರೆ ನಾವು ಪೂಜೆಯಲ್ಲಿ ಬಳಸುವ ಸಾಮಗ್ರಿಗಳನ್ನು ಸರಿಯಾದ ವಿಧಿವಿಧಾನಗಳಿಂದ ನಿಯಮಗಳಿಂದ ಬಳಸಬೇಕಾಗುತ್ತದೆ. ನಾವು ಪೂಜೆಯಲ್ಲಿ ಬಳಸುವ ವಸ್ತುಗಳಿಂದ ಸ್ವಲ್ಪ ಏರುಪೇರಾದರೂ ಪೂಜೆಯ ಫಲ ನಮಗೆ ದೊರಕದು. ಪೂಜೆಯಲ್ಲಿ ಗಂಟೆ ಬಾರಿಸುವುದರ ಪ್ರಯೋಜನ. ಧರ್ಮ ಗ್ರಂಥಗಳಲ್ಲಿ ಪೂಜೆಯಲ್ಲಿ ಬಳಸುವ ವಸ್ತುಗಳನ್ನು ಹೇಗೆ ಬಳಸಬೇಕು ಎನ್ನುವುದರ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಲಾಗಿದೆ. ಅವುಗಳಲ್ಲಿ ಗಂಟೆ ಕೂಡ ಒಂದು. ನಾವು ದಿನನಿತ್ಯದ ಪೂಜೆಯಲ್ಲಿ ಬಳಸುವ ವಸ್ತುಗಳಲ್ಲಿ ಗಂಟೆಯನ್ನು ಕೂಡ ಬಳಸಲಾಗುತ್ತದೆ. ದಿನನಿತ್ಯ ನಾವು ದೇವರನ್ನು ಪೂಜಿಸುವಾಗ ಗಂಟೆಯನ್ನು ಬಳಸುತ್ತೇವೆ. ಆದರೆ ನಿಮಗೆ ಗಂಟೆಯನ್ನು ಹೇಗೆ ಬಳಸಬೇಕು ಎಂಬುದು ಗೊತ್ತಾ? ದೈನಂದಿನ ಪೂಜೆಯಲ್ಲಿ ಗಂಟೆಯನ್ನು ಹೇಗೆ ಉಪಯೋಗಿಸಬೇಕು? ಪೂಜೆಯ ಕೋಣೆಯಲ್ಲಿ ಗಂಟೆಯನ್ನು ಸರಿಯಾದ ರೀತಿಯಲ್ಲಿ ಇಡುವುದು ಅತ್ಯಂತ ಅವಶ್ಯಕವಾಗಿದೆ. ಪೂಜಾ ಸಮಯದಲ್ಲಿ ಯಾವಾಗ ಗಂಟೆ ಬಾರಿಸಬೇಕು? ನಾವು ಉಪಯೋಗಿಸುವ ಗಂಟೆಯ ಮೇಲೆ ಯಾವ ದೇವರ ಚಿಹ್ನೆ ಇರಬೇಕು? ಗಂಟೆ ಬಾರಿಸುವುದರಿಂದ ಆಗುವ ಪ್ರಯೋಜನ ಏನು? ಯಾವಾಗ ಗಂಟೆ ಬಾರಿಸಬೇಕು? ಸ್ನಾನೆ ಧೂಪೇ ಚ ನೈವೇದ್ಯೇ ದೀಪೆ ವಸ್ತ್ರೇ ಚ ಭೂಷಣೆ ಘಂಟನಾದಂ ಪ್ರಕುರ್ವಿತ ತಥಾ ನೀರಾಜನೇಪಿ ಚ. ಅರ್ಥ: ಭಗವಂತನಿಗೆ ಸ್ನಾನ ಅಥವಾ ಅಭಿಷೇಕವನ್ನು ಮಾಡುವಾಗ ಗಂಟೆ ಬಾರಿಸಬೇಕು. ಧೂಪ ಮತ್ತು ನೈವೇದ್ಯವನ್ನು ದೇವರಿಗೆ ಅರ್ಪಿಸುವಾಗ ಗಂಟೆ ಬಾರಿಸಬೇಕು. ದೀಪವನ್ನು ಬೆಳಗುವಾಗ ಗಂಟೆ ಬಾರಿಸಬೇಕು. ಬಟ್ಟೆ ಆಭರಣಗಳನ್ನು ಧರಿಸುವಾಗ ಭಗವಂತನಿಗೆ ಗಂಟೆಯ ಶಬ್ದವನ್ನು ಮಾಡಬೇಕು. ಹಾಗೂ ದೇವರಿಗೆ ಆರತಿಯನ್ನು ಬೆಳಗುವಾಗ ಗಂಟೆಯನ್ನು ಬಾರಿಸಬೇಕು. ಈ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.